ಅಯ್ಯೋ, ಇವಳೇನೋ ಕುತೂಹಲಕ್ಕೆ ಕೇಳ್ತಾ ಇದ್ದಾಳೆ, ನೀವು ಬೇರೆ. ನಾನೇನು ತಪ್ಪ ಕೇಳಲಿಲ್ವೇ? ಇವ್ರ ಅಂತಸ್ತಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಇವರೆಲ್ಲ ಹೋಗ್ಲಿ, ಒಂದೊಂದಾಗಿ ಬಿಚ್ ನೋಡ್ತೀನಿ. ತಗೊಳ್ಳಿ ಭದ್ರ, ಕೊಡು. ತಗೊಳ್ಳಿ ಅದಕ್ಕೆ ಕೊಡು. ತಗೋ ಅರ್ಜುನ್. ಅದು ಕೂಲ್ ಆಗಿಲ್ಲ, ಇದನ್ ತಗೋ. ಸರಿ, ನಾವಿನ್ ಬರ್ತೀವಿ ಬೀಗ್ರೆ. ಇರಿ ಬೀಗ್ರೆ, ಊಟ ಮಾಡ್ಕೊಂಡು ಹೋಗೋರಂತೆ. ಇಲ್ಲ ಬೀಗ್ರೆ, ಮುಂದೆ ಗಂಡು ಹೆಣ್ಣು ಕರ್ಕೊಂಡು ನೀವು ನಮ್ಮ ಮನೆಗೆ ಬರ್ಬೇಕಲ್ವಾ? ನಾವು ಹೋಗಿ ಏರ್ಪಾಡೆಲ್ಲ ಮಾಡ್ಬೇಕಲ್ವಾ? ಹೌದು ಬೀಗ್ರೆ, ಮದುವೆ ಕೆಲಸದಲ್ಲಿ ಮನೆ ಕೆಲಸ ಎಲ್ಲ ಅಲ್ಲಲ್ಲೇ ಉಳ್ಕೊಂಡಿದೆ. ಆ ಕೆಲಸ ಎಲ್ಲ ನಾವೇ ಹೋಗಿ ಮಾಡ್ಬೇಕಲ್ಲ. ನಿಮ್ಗೇನ ಅಂಕಲ್, ದಿನಾ ದಿನ ಒಂದ್ ಮದ್ವೆ ಮಾಡ್ತೀರಾ? ಏನು ಏನ್ ಅಳಿ ಅಂದ್ರೆ ಏನ್ ಹೇಳ್ತಿದ್ದೀರಾ? ಅಯ್ಯೋ ಅಂಕಲ್, ನಾನ್ ತಪ್ಪಾಗೇನು ಹೇಳಿಲ್ಲ. ಅಲ್ಲ, ನಿಮ್ ಬಿಸ್ನೆಸ್ ಮ್ಯಾರೇಜ್ ಇವೆಂಟ್ಸ್ ಅಲ್ವಾ, ಅದನ್ನೇ ಹೇಳಕ್ ಬಂದೆ. ಅಳಿ ಅಂದ್ರೆ ಹೇಳೋ ವಿಷಯನ ಯಾವಾಗ್ಲೂ ಪೂರ್ತಿಯಾಗಿ ಹೇಳ್ಬೇಕು. ಅದ್ರಲ್ಲೂ ಬಿಡಿ ಬಿಡಿಯಾಗಿ ಹೇಳ್ಬಾರ್ದು ಕಣೋ. ಅದೇ ಮ್ಯಾರಿಡ್ ಲೈಫಲ್ಲಿ ಫಸ್ಟ್ ಲೆಸನ್. ಇಲ್ಲ ಅಂದ್ರೆ ಇಡೀ ಜೀವನ ಹೆಂಡತಿ ಅನುಮಾನಕ್ಕೆ ಉತ್ತರ ಕೊಡ್ತಾನೆ ಇರ್ಬೇಕು. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ದ ಟಿಪ್. ಸರಿ, ನಾವಿಲ್ಲಿ ಬರ್ತೀವಿ. ಅತ್ತೆ, ಎಲ್ರು ಅದೇನೋ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಳಿ ಅಂದ್ರೆ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಆತರ ನೀವೇನು ಹೇಳಲ್ವಾ? ಮರ್ತೆ ಅಳೆಯಂದ್ರೆ ಬರೀ ಅಮ್ಮ, ಅಳೆಯಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಪಾಪ ಅವರು. ಸರಿ, ನಾವು ಹೋಗಿ ಬರ್ತೀವಿ. ಸರಿ ಅಮ್ಮ, ನಾವಿನ್ ಬರ್ತೀವಿ. ಒಂದ್ ನಿಮಿಷ ನನ್ ಜೊತೆ ಬನ್ನಿ. ಸ್ವಲ್ಪ ಹೋಗ್ ಬಾಮ್ಮ. ಅಮ್ಮ, ಹೊರಡ್ತಿದ್ದೀರಾ ಅಮ್ಮ? ಏನೇ ಇದ್ರು ಫೋನ್ ಮಾಡಮ್ಮ. ನಮ್ಮಕ್ಕನಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ರು ನಮ್ಮಪ್ಪ ಇನ್ನೂ ನನ್ನ ಮೇಲೆ ಕೋಪದಲ್ಲೇ ಇದ್ದಾರೆ. ಅಮ್ಮನಿಗೂ ಏನೂ ಮಾಡೋಕ್ಕಾಗ್ತಿಲ್ಲ. ಆದ್ರೆ ನೀವಿಬ್ರು ನನಗೆ ಅಪ್ಪ ಅಮ್ಮ ಆಗಿ ಮಾಡಿರೋ ಉಪಕಾರಕ್ಕೆ ನಾನು 7 ಜನ್ಮ ಎತ್ತು ಬಂದ್ರು ನಿಮ್ ಋಣನ ತೀರ್ಸೋಕ್ಕಾಗಲ್ಲಮ್ಮ. ಬರೀ ಅಳ್ಬೇಡಮ್ಮ. ನಮಗೆ ಕೆಲಸ ಮುಖ್ಯ ಅಲ್ಲ, ಧೈರ್ಯ ಮುಖ್ಯ. ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲಮ್ಮ. ನಿಮ್ಮಕ್ಕ ಈ ಮನೆಗೆ ಸೊಸೆಯಾಗಿ ಬರೋವರೆಗೂ ಇನ್ಮೇಲಿಂದ ನಿನ್ನ ಕಣ್ಣಿಂದ ಒಂದು ತೊಟ್ಟು ಕಣ್ಣೀರು ಸಹಿತ ಬರಬಾರ್ದು. ಅಳಬೇಡ. ಇಲ್ಲಿ ನೋಡು, ನಾವು ಗುರಿ ಮುಟ್ಟಬೇಕು, ಆಮೇಲೆ ಒಟ್ಟಿಗೆ ಕಣ್ಣೀರು ಸುರಿಸು. ಸರಿ ಅಮ್ಮ, ಸ್ವಲ್ಪ ಅಕ್ಕ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕ್ ನೋಡಿ. ನಾವು ನೋಡ್ಕೋತೀವಮ್ಮ, ನೀ ಧೈರ್ಯವಾಗಿರು. ಸರಿ, ಬಾ ಹೋಗೋಣ, ಬಾ. ಅಮ್ಮನ ಮನೆ ಬಿಟ್ಟೆ ಅಂತ ಅಳ್ತಿದ್ದಾಳೆ. ನಾನು ಒಬ್ಬಮ್ಮ ತಾನೆ, ನನಗಿಷ್ಟು ಗೊತ್ತಾಗಲ್ವಾ ಬೀಗ್ರೆ? ಮತ್ತೆ ಬೀಗ್ರೆ ಬರೀ ಚಿಕ್ಕ ವಯಸ್ಸಿಂದಾನೇ ಓದು ಬಿಸ್ನೆಸ್ ಅಂತ ಇದ್ಬಿಟ್ಲು. ಮನೆ ಕೆಲಸನ ಅವಳು ಯಾವತ್ತೂ ಸರಿಯಾಗಿ ಮಾಡಿದ್ದೇ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಅವಳಿಗೆ ಜೊತೆಯಾಗಿ ಈ ಪಾರ್ವತಿನ ಇಲ್ಲೇ ಬಿಟ್ಟು ಹೋಗ್ತೀವಿ. ನಿಮಗದ್ರಲ್ಲೇನು ಅಡ್ಡಿ ಇಲ್ಲ ಅನ್ಕೊಳ್ತೀನಿ. ಅದೇ ಅದಕ್ಕೆ ಇಲ್ಲಿ ನಮ್ಮನೇಲಿ ಕೆಲ್ಸದವ್ರು ಸಾಕಷ್ಟಿದಾರಲ್ಲ, ನೀವ್ ಯಾಕೆ ಸ್ಪೆಷಲ್ ಆಗಿ ಕೆಲ್ಸದವ್ರೊಬ್ರನ್ನ ಬಿಟ್ಟು ಹೋಗ್ಬೇಕು? ಸರಿ ಅಲ್ವಾ ಅದಕ್ಕೆ ನಾ ಹೇಳಿದ್ದು? ಅದ್ರಲ್ಲೇನಿದೆ ಸುಭದ್ರ? ಪರಿಗಿಷ್ಟ ಆದ್ರೆ ಅವಳು ಕೆಲಸ ಮಾಡ್ಕೊಡೋದಕ್ಕೆ ಒಬ್ಳು ಕೆಲಸದಾಳು ಇರ್ಲಿ, ಪರವಾಗಿಲ್ಲ. ನಮ್ಮನೆ ಕೆಲಸದಾಳುಗಳ ಜೊತೆ ಅವರು ಔಟ್ ಹೌಸಲ್ಲಿ ಇರ್ಲಿ ಬಿಡಿ. ಇದ್ರಲ್ಲಿ ಅಡ್ಡಿ ಪಡಿಸೋ ಅಂಥದ್ದು ಏನಿದೆ ಬೀಗ್ರೆ? ಒಳ್ಳೇದು.